We introduce owner of Bite Cafe. Hi sir. My name is Afshan. And what is your name, sir? Nishchit. Hi Nishchit sir. Sir, ಇವತ್ತು ನಾವು ಇಂಟರ್ವ್ಯೂಗೆ ಬಂದೀವಿ. ಬೈಟ್ಸ್ ಕೆಫೆ ಅಂದರೆ ಏನು? ನೀವು ಯಾವುದಕ್ಕೆ ಸ್ಟಾರ್ಟ್ ಮಾಡಿಲ್ಲ? ಆ್ಯಕ್ಚುಲಿ ಇದೊಂದು ಪ್ಯಾಷನ್ ಇತ್ತು ನನಗೆ. ಕೆಫೆ ಮಾಡಬೇಕು, ಹೋಟೆಲ್ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇದ್ದರಿಂದ ಕೆಫೆ ಮಾಡಬೇಕು ಅನ್ನೋದು ಪ್ಯಾಷನ್ ಇತ್ತು. ಸೊ ಬೈಟ್ಸ್ ಅಂತ ಮಾಡಿದ್ವಿ. ಅರೌಂಡ್ 6 years ಆಗಿದೆ ಓಪನ್ ಆಗಿ. ಇದಕ್ಕಿಂತ ಮುಂಚೆ ಬ್ಯಾಫೆಲೋಸ್ ಅಂತ ಇತ್ತು. ಹೌದು. ದಾವಣಗೆರೆಗೆ ಫಸ್ಟ್ ವಾಫರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವು. ವೇಫರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ವೆರಿ ನೈಸ್ ಸರ್. ಕೇಳಿ ತುಂಬ ಖುಷಿ ಆಯಿತು. ನಮ್ಮ ದಾವಣಗೆರೆಗೆ ಫಸ್ಟ್ ಇಂಟ್ರೊಡ್ಯೂಸ್ ನೀವು ಇದು ಮಾಡಿರಂದರೆ ಬೇರೆಯವರು ಬರೋದಕ್ಕೂ ನಮ್ಮದು ಲೈಕ್ ಒಳ್ಳೇದು. ನೆಕ್ಸ್ಟ್ ಏನಂದರೆ ಸರ್, ನಿಮ್ಮದು ಯಾವ ಥರ ಲೈಕ್ ಫುಡ್ ಏನೇನು ಸಿಗ್ತದೆ, ಏನೇನು ಸ್ಪೆಷಲ್ ಐತೆ? ಮೇನ್ಲಿ ವಾಫಲ್ಸ್ ಸ್ಪೆಷಲ್ ಇಲ್ಲಿ. ವಾಫಲ್ಸು, ಸ್ಯಾಂಡ್ವಿಚ್, ಬರ್ಗರ್ ಆ್ಯಂಡ್ ಫ್ರೈಸ್. ಸರ್, ವೆಜ್ ನಾನ್ ವೆಜ್? ಪ್ಯೂರ್ ವೆಜ್. ಪ್ಯೂರ್ ವೆಜ್ ಆ್ಯಂಡ್ ಜೈನ್ ಮೆನ್ಯೂನು ಇದೆ. ಜೈನ್ ಮೆನ್ಯೂ ಜೈನ್ಸ್ ಬರ್ತಾರೆ ಅಂತ ಅವ್ರು ಕೇಳ್ತಾ ಇರ್ತಾರೆ. ಓಕೆ. ಸೊ ಜೈನ್ ಮೆನ್ಯೂನು ಇಟ್ಟಿದ್ದೀವಿ. ಮತ್ತು ಇವಾಗ ಲೈಕ್ ಸರ್, ನಿಮ್ದು ಏನು ಇಲ್ಲಿ ಇದು ಬೈಟ್ಸ್ ಕೆಫೆ ಇದೆ, ಏನು ಕ್ವಾಂಟಿಟಿ, ಏನು ಕ್ವಾಲಿಟಿ, ಯಾವ ಥರ ನೀವು? ಕ್ವಾಲಿಟಿದಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ. ಓಕೆ. ಅದು ನೋಡಿವಿ ನಾವು, ಎಲ್ಲ ನೋಡಿವಿ. ಅದಂತೂ ನಮಗೆ ಭಾಳ ಇದು ಸಂತೋಷ ಆಯ್ತು ಸರ್. ಅದು ನೋಡಿ ವಿ ಆರ್ ಟು ಅಕ್ಸೆಪ್ಟೆನ್ಸ್ ಫಾರ್ ಯುವರ್ ಕ್ವಾಲಿಟಿ. ಆ್ಯಂಡ್ ವಾಟ್ ಅಬೌಟ್ ಯುವರ್ ಸ್ಟೂಡೆಂಟ್ ಫ್ರೆಂಡ್ಲಿ ಇರೋದ್ರಿಂದ ನಾವು ಕ್ವಾಂಟಿಟಿ ಜಾಸ್ತಿನೇ ಕೊಡ್ತೀವಿ. ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ನಮ್ಮದು ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ಸರ್, ಮತ್ತು ಇವಾಗ ನೀವು ಬೈಟ್ಸ್ ಕೆಫೆ ಇವಾಗ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಈಗ ಅರೌಂಡ್ 6 years ಆಗಿದೆ. ಓಕೆ ಸರ್. 6 yearsಯಿಂದ ನಮ್ಮ ಕಸ್ಟಮರ್ಸ್, ದಾವಣಗೆರೆ ಕಸ್ಟಮರ್ಸ್, ಔಟರ್ಸ್ ಯಾವ ಥರ ನಿಮಗೆ ರಿವ್ಯೂ ಐತೆ ಸರ್? ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಹೌದಾ? ಹೊರಗಿನವರು ಅಂತೂ ಆದರೂ ಬೇರೆ ಊರಿಂದೆಲ್ಲ ಫೋನ್ ಮಾಡ್ಕೊಂಡ್ಬಂದು ಹೌದಾ? ವಾಫಲ್ಸ್ ತಿಂದು ಹೋಗ್ತಾರೆ. ನಮ್ಮಲ್ಲಿ ಓಕೆ. ಲೊಕೇಶನ್ನಲ್ಲಿ ಮ್ಯಾಪಲ್ಲಿ ನೋಡಿ ಇಲ್ಲೇ ಬರ್ತಾರೆ. ಹೌದು. ಆದರೆ ತುಂಬ ಕ್ಲೀನ್ ಐತೆ ಸರ್ ನಿಮ್ಮದು. ಭಾಳ ಕ್ಲೀನಾಗಿ ಇಟ್ಟಿರಾ. ಹೈಜೀನ್ ಐತೆ, ಭಾಳ ಹೈಜೀನ್ ಐತೆ ನಿಮ್ಮದು ಇದು ಬೈಟ್ಸ್ ಕೆಫೆ. ಮತ್ತು ಬೈಟ್ಸ್ ಕೆಫೆ ಬಗ್ಗೆ ಏನಾದರೂ ನೀವು ಹೇಳೋದೇನಾದ್ರು ಅನಿಸ್ತೀರಾ? ಆ್ಯಕ್ಚುಲಿ ನಮ್ಮ ಅತ್ತಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಅವರು ಫುಡ್ ಇಂಡಸ್ಟ್ರಿದಲ್ಲೇ ಇರೋದ್ರಿಂದ ಅವರು ನಾನು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ದು. ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಅತ್ತಿಗೆಯವರು ಇವಾಗ ಸರ್ ಇದ್ದಾರೆ. ಅವರು ಬೇರೆ ಕಂಟ್ರಿಯಲ್ಲಿದ್ದಾರೆ. ಓಕೆ. ಸೊ ಇವಾಗ ಯು ಆಲ್ಸೋ ಕಂಟಿನ್ಯೂ ಸರ್. ನಿಮ್ದು ಇದು ಒಂದೇ ಕೆಫೆನಾ? ಇದು ದೊಡ್ಡ ಏನಾದರೂ ಬೇರೆ? ಇದು ಒಂದೇ ಇರೋದು. ಓಕೆ. ಬೈಟ್ಸ್ ಆ್ಯಂಡ್ ವ್ಯಾಫಲೋಸ್ ಅಂತ. ಮತ್ತೆ ಏನಾದರೂ ಇವಾಗ 6 years ಆಯಿತು ಸರ್. ಇವಾಗ ಕಸ್ಟಮರ್ಸ್ ರಿವ್ಯೂ ಎಲ್ಲ ಬಂತು ನಿಮಗೆ. ಓಕೆ. ಇವಾಗ ನೆಕ್ಸ್ಟ್ ಏನು ಅಪ್ಗ್ರೇಡ್ ಮಾಡಬೇಕು? ಯಾವ ರೀತಿ ಸೀಸನ್ ವೈಸ್ ನಾವು ಚೇಂಜ್ ಮಾಡ್ತಾನೆ. ಓಕೆ. ಕ್ಲೈಮೇಟ್ ಆ್ಯಂಡ್ ಕ್ಲೈಮೇಟ್. ಈಗ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮ್ಸ್ ಇಂಟ್ರೊಡ್ಯೂಸ್ ಮಾಡಿ. ನ್ಯಾಚುರಲ್ ಐಸ್ ಕ್ರೀಮ್ಸ್ ನಮ್ಮದೇ ಒಂದು ಗೊತ್ತಿರೋ ಫ್ಯಾಕ್ಟ್ರಿ ಇದೆ. ಓಕೆ. ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೊಂಡು ನಾವು ಮಾಡ್ತೀವಿ ನ್ಯಾಚುರಲ್ ಐಸ್ ಕ್ರೀಮ್ಸ್. ಲೈಕ್ ಸೀಸನ್ಸ್, ಕ್ಲೈಮೇಟ್ ಮೇಲೆ ನೀವು ಫುಡ್ ಇದು ಮಾಡ್ತೀರಾ. ವೆರಿ ನೈಸ್ ಸರ್. ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಫಾರ್ ವಂಡರ್ಫುಲ್ ಅಪರ್ಚುನಿಟಿ ಸರ್. ಆ್ಯಂಡ್ ದಿಸ್ ಇಸ್ ಎ ವಂಡರ್ಫುಲ್ ಬೈಟ್ಸ್ ಕೆಫೆ ಫಾರ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಹಾಯ್ ಎವ್ರಿವನ್. ಇವತ್ತು ನಮ್ಮ ಜೊತೆ ಬೈಟ್ಸ್ ಓನರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ನಿಮ್ಮ ಹೆಸರು? ಶಂಭು ಅಂತ. ಈ ಬೈಟ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈಗ ಬ್ರದರ್ ನಿಶ್ಚಿತ್ ಮಾರ್ಗನಹಳ್ಳಿ ಅವರು ಇದೊಂದು ಪ್ಯಾಷನೇಟ್ ಆಗಿ ಒಂದು ಕೆಫೆ ಮಾಡ್ತಾ ಇದ್ದಾರೆ. ಇದೇನಪ್ಪ ಅಂದರೆ ದಾವಣಗೆರೆಯಲ್ಲಿ ಮೊದಲ ಬಾರಿಗೆ ವೇಫಲ್ಸ್ನ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ಎಲ್ಲ ಏನು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ಚಾಟ್ಸು ಏನು ಬರುತ್ತೆ ದಾವಣಗೆರೆಯವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೊರೆ ಆಗ್ತಿದ್ದಂಗೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಟೇಸ್ಟಿ ಚಾಟ್ಸ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಿದು ಸ್ಟೋರ್ನ ಓಪನ್ ಮಾಡಿದ್ದು. ಇಲ್ಲಿ ವ್ಯಾಫಲ್ಸ್ ಆಗಿರ್ಬೋದು, ಬರ್ಗರ್ಸ್ ಆಗಿರ್ಬೋದು, ಫ್ರೈಸ್ ಆಗಿರ್ಬೋದು, ಆಮೇಲೆ ನಿಮಗೆ ಏನು ಉತ್ತಮವಾದಂಥ ಒಳ್ಳೆ ಕ್ವಾಲಿಟಿ ಚಾಟ್ಸ್ನ ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ವಿದ್ಯಾರ್ಥಿಗಳೆಲ್ಲರೂ ಬಂದು ಈ ಒಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ತುಂಬ ಜನ ಆಲ್ರೆಡಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಬಟ್ ಗೊತ್ತಿಲ್ಲದೆ ಇರೋ ಕಸ್ಟಮರ್ಸ್ಗೆ ನಿಮ್ಮ ಮುಖಾಂತರ ನಿಮ್ಮ ಯುಬಿಲಿಟಿ ಸ್ಟೂಡೆಂಟ್ಸ್ಗೆ ಅಥವಾ ಫೆಸ್ಟಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳೋದೇನೆಂದರೆ ಒಂದು ಸಲ ಭೇಟಿ ಕೊಡಿ, ನಿಮಗೆ ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಸ್ಟಾರ್ಟಪ್ ಮಾಡ್ಬೋದು ಪ್ಲ್ಯಾನ್ ಮಾಡಿರ್ತಾರಲ್ಲ, ಅದ್ರ ಬಗ್ಗೆ ಹೌದು. ಏನು ಸಜೆಸ್ಟ್ ಕೊಡ್ತೀರಾ? ಈಗ ಏನಂದರೆ ಆಲ್ ಓವರ್ ಇಂಡಿಯಾ ಒಂದು ಹೊಸ ಟ್ರೆಂಡ್ ನಡೀತಾ ಇದೆ. ಎಲ್ಲ ಕಡೆ ಸ್ಟಾರ್ಟಪ್ಸು, ಒಳ್ಳೊಳ್ಳೆ ಸ್ಟಾರ್ಟಪ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೇ ನಮ್ಮದು ಒಂದು ಪ್ರಯತ್ನ, ಒಂದು ಒಳ್ಳೆ ಕೆಫೆ ದಾವಣಗೆರೆಗೆ ಬೇಕಾದಂಥ, ನಾವು ಬೆಂಗಳೂರಲ್ಲಿ ನೋಡ್ತೀವಿ, ಮುಂಬೈಲಿ ದೊಡ್ಡ ಸಿಟೀಸಲ್ಲಿ ಒಳ್ಳೊಳ್ಳೆ ಕೆಫೆಗಳು ಪ್ರಿಫರೆನ್ಸ್ ಜಾಸ್ತಿ ಆಗ್ತಾ ಇದೆ. ಆ ಒಂದು ಇದನ್ನು ಇಟ್ಕೊಂಡು ನಾವು ದಾವಣಗೆರೆಯಲ್ಲಿ
ಇದಕ್ಕೊಂದು ಪ್ರಯತ್ನ ಕೈ ಹಾಕಿದ್ದೀವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ದಾವಣಗೆರೆ ಕಡೆಯಿಂದ. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಎಲ್ಲರೂ ತುಂಬ ಜನ ಬರ್ತಾರೆ. ಒಂದು ಒಳ್ಳೆ ಸ್ಟಾರ್ಟಪ್ ಇದು ಮಾಡಿದ್ದೀವಿ, ಹಾಗೆ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಹಾಯ್ ಸರ್. ಹಾಯ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪ್ರದೀಪ್ ಅಂತ. ಇಲ್ಲಿ ನೀವು ರೆಗ್ಯುಲರ್ ಕಸ್ಟಮರ್? ಹೌದು, ನಾವು ರೆಗ್ಯುಲರಾಗಿ ಬರ್ತಿರ್ತೀವಿ ಅವಾಗವಾಗ. ಇಲ್ಲಿ ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬಗ್ಗೆ ಏನು ಹೇಳ್ತೀರಾ? ಸರ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ತುಂಬ ಚೆನ್ನಾಗಿದೆ. ನಾವು ತುಂಬ ವರ್ಷದಿಂದ ರೆಗ್ಯುಲರ್ಲಿ ಒಂದು 4-5 ಇಯರ್ಸಿಂದ ಬರ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಇಲ್ಲ ಯಾವುದೇ ಐಟಮ್ ತೊಗೊಂಡ್ರು, ಅದಕ್ಕೆ ಬರ್ತಾ ಇರ್ತೀವಿ ನಾವು ಅವಾಗವಾಗ. ಇಲ್ಲಿ ಮತ್ತು ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಸರ್? ಸರ್ ಇಲ್ಲಿ ಫೇವ್ರೇಟ್ ಅಂದರೆ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ವೇಫರ್ ಸಿಗುತ್ತೆ, ನೂಡಲ್ಸ್ ಸಿಗುತ್ತೆ, ಆಮೇಲೆ ಸ್ಯಾಂಡ್ವಿಚ್ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಒಳ್ಳೆ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ತರಿಸ್ತಾರೆ. ಸೊ ಸರ್ವಿಸ್ ಆಗಲಿ, ಅವರು ಫ್ರೆಂಡ್ಲಿನೆಸ್ ಆಗಲಿ ನಮ್ಗೆ ತುಂಬ ಇಷ್ಟ. ಸೊ ಅವ್ರು ನಮಗೆ ಗೈಡ್ ಮಾಡ್ತಾರೆ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ, ಯಾವ ಚೆನ್ನಾಗೆ, ನಾವು ಮುಂಚೆ ನಾವು ಬಂದಿದ್ವಲ್ಲ ಏನು ಟ್ರೈ ಮಾಡಿದ್ವಿ, ಯಾವ ಟ್ರೈ ಮಾಡಬೇಕು, ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೊ ನಮ್ಮ ಮನೆಯವರಿಗೂ ಮುಂಚೆ ಇದ್ದ ತುಂಬ ಇಷ್ಟ ಅಲ್ವಾ. ಸೊ ನಾವು ರೆಗ್ಯುಲರ್ಲಿ ಬರ್ತಾಯಿರ್ತೀವಿ. ನಾವೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿ ನಾವು ಇಲ್ಲಿಗೆ ಬರ್ತಾಯಿರ್ತೀವಿ. ಮತ್ತೀಗ ಹೊಸ ಕಸ್ಟಮರ್ಸ್ಗೆ ಇಲ್ಲಿ ಇನ್ವೈಟ್ ಮಾಡ್ತೀರಿ ಸರ್? ಹೌದು, ಹೊಸ ಕಸ್ಟಮರ್ಸ್ಗೆ ಅಂದರೆ ಅವ್ರಿಗೆ ಒಂದು ಸಲ ಬಂದರೆ ಅವರಿಗೆ ಗೊತ್ತಾಗುತ್ತೆ ಏನು ಕ್ವಾಲಿಟಿಯಲ್ಲಿ ಇವರು ಪ್ರಾಡಕ್ಟ್ಸ್ನ ನಿಮಗೆ ಸರ್ವ್ ಮಾಡ್ತಾ ಇದ್ದಾರೆ, ಹೊರಗಡೆ ಏನು ಡಿಫ್ರೆನ್ಸ್ ಇದೆ, ಯಾಕೆ ಇಲ್ಲಿಗೆ ಬೈಟ್ಸಿಗೆ ಬರಬೇಕು, ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಅವ್ರ ಮೇಂಟೆನೆನ್ಸು. ಈಗ ಹೈಜಿನ್ ಇಂಪಾರ್ಟೆಂಟ್ ಅಲ್ವಾ. ಸುಮ್ಮನೆ ನಾವೆಲ್ಲ ಕಡೆಗೂ ರೋಡಲ್ಲೂ ರಸ್ತೆಯಲ್ಲೂ ಸಿಗುತ್ತೆ ಎಲ್ಲ ಥರ ಪ್ರಾಡಕ್ಟ್ಸನ್ನು. ಅವ್ರು ಯಾರು ಹೈಜಿನ್ನಾಗೆ ಮೇಂಟೈನ್ ಮಾಡ್ತಿದ್ದಾರೆ, ನಮಗೆ ಎಷ್ಟು ಸೇಫ್ ಇರುತ್ತೆ ನಾವು ತಿಂದ ಮೇಲೆ, ಇದೆಲ್ಲದೂ ಒಂದು ಮ್ಯಾಟ್ರ್ ಆಗುತ್ತೆ. ಸೊ ಅವ್ರಿಗೆ ಇಲ್ಲಿಗೆ ಬಂದು ಅವರು ಒಂದು 2-3 ಸಲ ಟೇಸ್ಟ್ ಮಾಡಿ ಅವರು ಹೊರಗಡೆದು ಕಂಪೇರ್ ಮಾಡ್ಕೊಂಡ್ರೆ ಅವ್ರಿಗೆ ಡೆಫಿನೆಟ್ಲಿ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗುತ್ತೆ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಇವಾಗ ನೀವು ಬೈಟ್ಸ್ ಕೆಫೆದು ಇಂಟ್ರೊಡಕ್ಷನ್ನ ನೋಡಿದ್ರಿ. ಸೊ ಬೈಟ್ಸ್ ಕೆಫೆ ಬಂದುಬಿಟ್ಟು ಅವರು ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ಒಂದು 6 ಇಯರ್ಸ್ ಆಗ್ತಾ ಬಂತು. ಆ್ಯಂಡ್ ಅವ್ರದ್ದೊಂದು ಯೂನಿಕ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತ ಹೇಳೋದಾದರೆ, ಆಲ್ ಓವರ್ ದಾವಣಗೆರೆ ನೀವು ನೋಡಿದ್ರೆ ಅವ್ರು ಎಲ್ಲ ಕಡೆ 6mm ಫ್ರೆಂಚ್ ಫ್ರೈಸ್ನ ಸೇಲ್ ಮಾಡ್ತಾರೆ. ಸೊ ಬೈಟ್ಸ್ ಕೆಫೆ ಬಂದುಬಿಟ್ಟು 9mm ಫ್ರೆಂಚ್ ಫ್ರೈಸ್ನ ಸೇಲ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಅವರಿಗೆ ಆನ್ ಟೇಬಲ್ ಸೇಲ್ಸ್ಗಿಂತ ಅವ್ರಿಗೆ ಆನ್ಲೈನ್ ಸೇಲ್ಸೇ ಜಾಸ್ತಿ ಇರೋದು. ಸೊ ಝೊಮ್ಯಾಟೊ, ಸ್ವಿಗ್ಗಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವರು ಸೇಲ್ಸ್ನ ಜಾಸ್ತಿ ಮಾಡ್ತಾರೆ.